ಮಾರುತಿ ಗುರೂಜಿಯವರನ್ನು ನಾನು ತುಂಬ ಹತ್ತಿರದಿಂದ ಹಲವಾರು ವರ್ಷಗಳಿಂದ ಅವರು ಒಡನಾಟದಲ್ಲಿ ಇರುವಂಥವು. ಇವತ್ತು ಈ ಕ್ಷೇತ್ರದಲ್ಲಿ ಬಡ ಸಮಾಜದವರು, ಅಲ್ಪಸಂಖ್ಯಾತರು ಜಾಸ್ತಿ ಪ್ರಮಾಣದಲ್ಲಿ ಬರಲಿಕ್ಕೆ ಕಾರಣ ಗುರೂಜಿಯವರ ಒಂದು ಪ್ರೀತಿ, ವಿಶ್ವಾಸ. ಬಂದವರಿಗೆ ಪ್ರೀತಿಯಿಂದ ಮಾತಾಡಿಸಿ, ಅವರ ಕಷ್ಟಗಳು ಆಲಿಸಿ, ತಮ್ಮ ಕೈಯಿಂದ ಎಷ್ಟು ಸಾಧ್ಯವಾಗ್ತದೆಯೋ ಅಷ್ಟು ಅವರಿಗೆ ಸಹಾಯ ಮಾಡ್ತಾ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಎಲ್ಲ ಕಡೆಯಿಂದಲೂ, ಸಾಗರ, ಶಿವಮೊಗ್ಗ ಇರ್ಬೋದು, ಪ್ರತಿಯೊಂದು ಕಡೆಯಿಂದಲೂ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ. ಮತ್ತೊಂದು ವಿಷಯ ಹೇಳಬೇಕಂದ್ರೆ, ನಾನು ಹತ್ತಿರದಿಂದ ನೋಡಿದ್ದು, ಇವತ್ತು ಮಾರುತಿ ಗುರೂಜಿಯವರು ಏನಾದರೂ ಕೇವಲ ನಮ್ಮ ಈ ದೇವಸ್ಥಾನ ಬಂಗಾರಮಕ್ಕಿ ಮಾತ್ರ ಏಳಿಗೆ ಆಗಲಿ ಹೇಳಿ ವಿಚಾರ ಮಾಡಿದರೆ ಅಥವಾ ಸ್ವಾರ್ಥವನ್ನು ಬಯಸಿದರೆ ಖಂಡಿತ ಈ ದೇವಸ್ಥಾನಕ್ಕೆ ಪೂರ್ತಿ ಚಿನ್ನದ ಲೇಪನ ಆಗ್ತಿತ್ತು. ಆದರೆ ಆ ಸ್ವಾರ್ಥವನ್ನು ಮಾಡದೆ ಇವತ್ತು ಜನರಿಗೆ ನಾವು ಸಹಾಯ ಸಹಕಾರ ನೀಡಬೇಕು, ಜನರ ಆಶೋತ್ತರ ಕೇಳಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದೊಡ್ಡ ದೊಡ್ಡ ಸಮ್ಮೇಳನಗಳನ್ನು ಮಾಡ್ತಾ ಬಂದಿರುವುದು ನಾವು ನೋಡಿದ್ದೇವೆ. ಇವತ್ತು ಶರಾವತಿ ಪಂಪ್ ಸ್ಟೋರೇಜ್ ವಿಚಾರದಲ್ಲಿ ಪ್ರಥಮವಾಗಿ ಅದರ ವಿರುದ್ಧ ಹೋರಾಟ ಮಾಡಿದವರು ಶ್ರೀ ಮಾರುತಿ ಗುರೂಜಿಯವರು. ಇವತ್ತು ಅದು ಪಂಪ್ ಸ್ಟೋರೇಜ್ ಅವರ ಹೋರಾಟದಿಂದ, ಮಾರುತಿ ಗುರೂಜಿ ಹೋರಾಟದಿಂದ ನಿಲ್ಲುವ ಹಂತಕ್ಕೆ ಬಂದಿದೆ ಅಂತ ತಿಳಿದಾಗ ಹಲವಾರು ಒಂದು ಪ್ರಚಾರ ದೃಷ್ಟಿಯಿಂದ ಹಲವಾರು ಜನ ಇದರ ಒಂದು ಯಶಸ್ಸನ್ನು ತೆಗೆದುಕೊಳ್ಬೇಕು ಹೇಳಿ ನಾನಾ ವಿಧದಲ್ಲಿ ವಿಚಾರವನ್ನು ಮಾಡಿ ಇದರ ಒಂದು ಯಶಸ್ಸು ತಗೊಳ್ಬೇಕು ಹೇಳಿ ಒಂದು ಕುಟಿಲ ನೀತಿಯನ್ನು ಮಾಡೋದನ್ನು ನಾನು ನೋಡಿದ್ದೇನೆ. ಆದರೆ ಇದರ ಈ ಯೋಜನೆ ನಿಂತರೆ ಇದರ ಸಂಪೂರ್ಣ ಯಶಸ್ಸು ಶ್ರೀ ಮಾರುತಿ ಗುರೂಜಿಯವರಿಗೆ ಸಲ್ತದಂತ ಹೇಳುವ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ದೋಣಿಗೆ ಬಳಸಿದ ಮರ ಚೂರಾಗಿಬಿಟ್ರೆ ಅದು ತೇಲ್ಬೋದು, ಬಿಟ್ಟರೆ ಒಬ್ಬರನ್ನು ಈ ದಡದಿಂದ ಆ ದಡಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ನಮ್ಮ ಮೀನುಗಾರ ಸಮಾಜ ಪರಿಸ್ಥಿತಿ ಇದೇ ರೀತಿ ಆಗಿದೆ. ಈ ಮರ ಚೂರಾಗಿಬಿಟ್ಟಿದೆ. ಅದನ್ನು ಒಗ್ಗೂಡಿಸುವ ಪ್ರಯತ್ನವನ್ನು ಶ್ರೀ ಮಾರುತಿ ಗುರೂಜಿಯವರು ಮಾಡಿದ್ದಾರೆ. ಅದಕ್ಕೆ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಮುಂದಿನ ದಿವಸದಲ್ಲಿ ಈ ಕ್ಷೇತ್ರಕ್ಕೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಇಡೀ ಮೀನುಗಾರ ಸಮಾಜ ನಿಮ್ಮೊಟ್ಟಿಗೆ ಸದಾ ಇರ್ತದೆ ಅಂತ ಹೇಳುವ ಮಾತನ್ನು, ಒಂದು ವಿಶ್ವಾಸವನ್ನು ನಾವು ನೀಡ್ತಾ ಇದ್ದೇನೆ. ಇವತ್ತು ತಾವು ಮೀನುಗಾರರ ಬಗ್ಗೆ ಇಷ್ಟೊಂದು ಕಾಳಜಿಯನ್ನು ವಹಿಸಿದ್ದಕ್ಕೆ ನಾವು ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಿಮ್ಮೊಟ್ಟಿಗೆ ಇರ್ತೇವೆ ಅಂತ ಹೇಳ್ತಾ, ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಕ್ತಾ ಇದ್ದೇನೆ.